ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಅರವಿಂದ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಅರವಿಂದ್, ತೀರ್ಪು ಹೊರಬಿದ್ದಿದೆ. ಕ್ವಾರಂಟೈನ್ ಸೆಲ್ನಿಂದ ಯಾವ ಸೆಲ್ಗೆ ಅಥವಾ ಯಾವ ಬ್ಯಾರಕ್ಗೆ ಶಿಫ್ಟ್ ಮಾಡಬೇಕು ಅನ್ನೋದನ್ನ ಜೈಲಧಿಕಾರಿಗಳು ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅಂತ ಒಂದು. ಮತ್ತೊಂದು ಕಡೆ ಎಕ್ಸ್ಟ್ರಾ ಹಾಸಿಗೆ ಜೊತೆಗೆ ದಿಂಬು ಇಲ್ಲ. ಇನ್ನೊಂದು ವಿಚಾರ ಅಂದ್ರೆ ತಿಂಗಳಿಗೊಮ್ಮೆ ಬಟ್ಟೆ ಮತ್ತೆ ಬೆಡ್ಶೀಟ್ ಅನ್ನ ಕೊಡಬೇಕು ಅಂತೇಳಿ ಆದೇಶವನ್ನ ಕೊಟ್ಟಿದೆ. ಮಾಹಿತಿ ಕೊಡೋದಾದ್ರೆ ಎಸ್ ನಾಗೇಂದ್ರ ಬಾಬು, ಈ ಒಂದು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಸಂಬಂಧಪಟ್ಟಂತೆ ಈಗಾಗಲೇ ದರ್ಶನ್ ಹಾಗೆ ಅವರ ಗ್ಯಾಂಗ್ ಸಂಪೂರ್ಣವಾಗಿ ಪರಪ್ಪನ ಅಗ್ರಹಾರದಲ್ಲಿ ಸೆರೆವಾಸದಲ್ಲಿ ಅನುಭವಿಸ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರಿಗೆ ಹೆಚ್ಚುವರಿಗೆ ಹಾಸಿಗೆ ಹಾಗೆ ದಿಂಬು ಕೊಡಬೇಕು ಅಂತ ಹೇಳಿ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಲಾಗಿತ್ತು. ಆ ಪ್ರಕಾರವಾಗಿ ಜೈಲಾಧಿಕಾರಿಗಳು ನನಗೆ ಸರಿಯಾದಂತಹ ಅಂದ್ರೆ ಮ್ಯಾನ್ಯುವಲ್ ಪ್ರಕಾರವಾಗಿ ಯಾವುದೇ ರೀತಿಯಾದಂತಹ ಸೌಲಭ್ಯ ಒದಗಿಸ್ತಾ ಇಲ್ಲ ಅನ್ನುವಂತಹ ಆರೋಪ ಕೂಡ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಕಾನೂನು ಸೇವಾ ಪ್ರಾಧಿಕಾರ ಒಂದು ವರದಿಯನ್ನು ಕೂಡ ಕೊಟ್ಟಿತ್ತು. ಅದರ ತೀರ್ಪು ಕೂಡ ಈಗ ಪ್ರಕಟವಾಗಿರುವಂತದ್ದು. ಅಂದ್ರೆ ತಿಂಗಳಿಗೊಮ್ಮೆ ಬಟ್ಟೆ ಚಾದರನ್ನ ಒದಗಿಸಲು ಸೂಚನೆಯನ್ನ ಕೊಡಲಾಗಿದೆ. ಆ ಒಂದು ತೀರ್ಪನ್ನ ಈಗಾಗಲೇ ನ್ಯಾಯಾಧೀಶರು ಓದ್ತಾ ಇರುವಂತದ್ದು. ಅದರ ಜೊತೆಗೆ 31ನೇ ತಾರೀಕು ಆರೋಪವನ್ನ ನಿಗದಿಯನ್ನ ಮಾಡಿರುವಂತದ್ದು. 31ನೇ ತಾರೀಕು ಎಲ್ಲಾ ಆರೋಪಿಗಳಿಗೆ ವಿಚಾರಣೆಗೆ ಹಾಜರಾಗಲು ಸೂಚನೆಯನ್ನ ಕೂಡ ಕೊಟ್ಟಿರುವಂತದ್ದು. ಅವರ ಕೈಗಳನ್ನ ಅಂದ್ರೆ ಈಗಾಗಲೇ ದರ್ಶನ್ ಏನಿದ್ದಾರೆ, ದರ್ಶನ್ ಅವರನ್ನ ಹಾಗೆ ಉಳಿದಂತಹ ಎಲ್ಲಾ ಆರೋಪಿಗಳನ್ನ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಕೋರ್ಟ್ಗೆ ಹಾಜರುಪಡಿಸುವಂತ ಕೆಲಸ ಕೂಡ ಆಗಿರುವಂತದ್ದು. ಶೀಘ್ರ ಸಾಕ್ಷಿ ವಿಚಾರಣೆ ನಡೆಸಲು ಪ್ರಾಸಿಕ್ಯೂಷನ್ ಒಂದು ಅರ್ಜಿಯನ್ನ ಕೂಡ ಹಾಕಿರುವಂತದ್ದು. ಸಾಕ್ಷಿ ವಿಚಾರಣೆಗೆ 2 ಕಡೆಯವರು ಸಹಕರಿಸಿ ಅಂತ ಕೋರ್ಟ್ ಈಗಾಗಲೇ ಸೂಚನೆಯನ್ನ ಕೂಡ ಕೊಟ್ಟಿರುವಂತದ್ದು. ಅಂದ್ರೆ ಡಿಸ್ಚಾರ್ಜ್ ಅರ್ಜಿಯನ್ನ ಏನ್ ದರ್ಶನ್ ಅವರು ಸಲ್ಲಿಕೆ ಮಾಡಿರ್ತಾರೆ, ಅದ್ರ ಜೊತೆಗೆ ಟ್ರಯಲ್ ನಡೆಯೋದಕ್ಕೆ ಅವರು ತಡೆಗಾಗಿ ಈ ಒಂದು ಡಿಸ್ಚಾರ್ಜ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಅನ್ನುವಂತ ಆರೋಪವನ್ನ SP ಪ್ರಸನ್ನಕುಮಾರ್ ಅವರು ಮಾಡಿರ್ತಾರೆ. ಈ ಎಲ್ಲಾ ಒಂದು ಸುದೀರ್ಘವಾದಂತಹ ವಾದವನ್ನ ಆಲಿಸಿದಂತಹ ಕೋರ್ಟ್ ಏನಿದೆ, ಇವತ್ತು 57 CCH ಕೋರ್ಟ್ ನಲ್ಲಿ ಈ ಒಂದು ವಿಚಾರಣೆ ಕೂಡ ನಡೀತಾ ಇತ್ತು. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ತೀರ್ಪನ್ನ ನ್ಯಾಯಾಧೀಶರು ಓದ್ತಾ ಇರುವಂತದ್ದು. ಅಂದ್ರೆ ದರ್ಶನ್ ಅವರಿಗೆ ಮುಖ್ಯವಾಗಿ ಸೌಲಭ್ಯ ಏನ್ ಬೇಕಾಗಿತ್ತು ಅದನ್ನ ಅದರಲ್ಲಿ ಪ್ರಮುಖವಾಗಿ ಒಂದು ಚಾದರ್ ಮತ್ತೆ ತಿಂಗಳಿಗೊಂದು ಸತಿ ಬಟ್ಟೆಯನ್ನು ಒದಗಿಸಲು ಸೂಚನೆ ಕೊಟ್ಟಿದ್ದಾರೆ. ದರ್ಶನ್ ಏನಾದ್ರೂ ಬೇರೆ ಸೆಲ್ಗೆ ಸಾಧ್ಯತೆ ಇದ್ರೆ ಅವ್ರನ್ನ ಶಿಫ್ಟ್ ಮಾಡಿ ಅನ್ನುವಂತಹ ಆದೇಶವನ್ನ ಈಗ ಪ್ರಕಟ ಮಾಡಿರುವಂತದ್ದು ನಾಗೇಂದ್ರ ಬಾಬು. ಸೊ ಈಗ ಪ್ರಮುಖವಾಗಿ ಯಾವಾಗ ನಿರ್ಧಾರವನ್ನ ತಗೊಳ್ತಾರೆ, ಯಾವ ಬ್ಯಾರಕ್ಗೆ ಶಿಫ್ಟ್ ಮಾಡಬೇಕು ಅನ್ನೋದನ್ನ, ಜೊತೆಗೆ ಚಾರ್ಜ್ ಫ್ರೇಮ್ 31 ತಾರೀಕು ಆಗಬೇಕು ಅಂತೇಳಿ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. 2 ಕಡೆಗೂ ಕೂಡ ಸಾಕ್ಷ್ಯ ವಿಚಾರಣೆಗೆ ಸೂಚನೆ ಕೂಡ ಕೊಡಲಾಗಿದೆ. ಅರವಿಂದ್, ಎಸ್ ನಾಗೇಂದ್ರ ಬಾಬು, ಖಂಡಿತವಾಗ್ಲು ಅವರು ಆರೋಪ ಮಾಡದಂತೆ ಅಂದ್ರೆ ಜೈಲಾಧಿಕಾರಿಗಳು ಮ್ಯಾನ್ಯುವಲ್ ಪ್ರಕಾರ ನಮಗೆ ಸರಿಯಾದಂತಹ ಸೌಲಭ್ಯವನ್ನ ಕೊಡ್ತಾ ಇಲ್ಲ ಅನ್ನುವಂತ ಆರೋಪ ಮಾಡಿದ್ರು. ಅದಕ್ಕೆ ಪ್ರತಿಯಾಗಿ ಆಕ್ಷೇಪವನ್ನ ಸಲ್ಲಿಸುವಂತ ಕೆಲಸವನ್ನ SP ಪ್ರಸನ್ನಕುಮಾರ್ ಅವರು ಕೂಡ ಮಾಡಿದ್ರು. ಈ ಹಂತದಲ್ಲಿ ಆ ಒಂದು ಕಾನೂನು ಸೇವಾ ಪ್ರಾಧಿಕಾರದ ವರದಿಯನ್ನ ಗಮನಿಸಿದಂತಹ ನ್ಯಾಯಾಧೀಶರು ಆ ಪ್ರಕಾರವಾಗಿ ದರ್ಶನ್ ಅವರಿಗೆ ತಿಂಗಳಿಗೊಂದು ಬಾರಿ ಬಟ್ಟೆಯನ್ನ ಕೊಡಿ, ಅದ್ರ ಜೊತೆಗೆ ಬೆಡ್ಶೀಟ್ ಏನಿರುತ್ತೆ ಅದನ್ನ ಕೊಡೋದಕ್ಕಾಗಿ ಸೂಚನೆಯನ್ನ ಕೂಡ ಕೊಟ್ಟಿರುವಂತದ್ದು. ಅದರ ಹಂತದಲ್ಲಿ ಅಂದ್ರೆ ಈ ಒಂದು ಕೇಸ್ ಏನಿದೆ, ಕೇಸ್ನ ಮುಂದುವರಿದ ಭಾಗವಾಗಿ ಈಗ 31ನೇ ತಾರೀಕು ಮತ್ತೆ ಎಲ್ಲಾ ಆರೋಪಿಗಳನ್ನ ಕೋರ್ಟ್ಗೆ ಹಾಜರುಪಡಿಸಬೇಕು, ವಿಚಾರಣೆಗೆ ಹಾಜರುಪಡಿಸಬೇಕು. ಅದಾದ ನಂತರದಲ್ಲಿ ಟ್ರಯಲ್ ಕೂಡ ಶುರುವಾಗುವಂತದ್ದು. ದರ್ಶನ್ ಏನು ಒಂದು ಹಂತದಲ್ಲಿ ಹೆಚ್ಚುವರಿ ಹಾಸಿಗೆ ದಿಂಬನ್ನ ಕೇಳಿ ಒಂದು ಅರ್ಜಿಯನ್ನು ಹಾಕಿದ್ರು. ಅದರ ಪ್ರಯುಕ್ತವಾಗಿ ಒಂದು ಹಂತದಲ್ಲಿ ಪ್ರಾಥಮಿಕವಾಗಿ ಅವರಿಗೆ ತಿಂಗಳಿಗೊಂದು ಬಾರಿ ಬಟ್ಟೆಯನ್ನ ಅಂದ್ರೆ ಬೇರೆ ಬಟ್ಟೆಯನ್ನ ಕೊಡಬೇಕು ಅನ್ನುವಂಥದ್ದನ್ನ ಈಗ ತಿಳಿಸಿರುವಂತದ್ದು. ಅದರ ಜೊತೆಗೆ ಒಂದು ಬೆಡ್ಶೀಟ್ ಅನ್ನ ಮಾತ್ರ ಕೊಡಲು ಸೂಚನೆಯನ್ನ ಕೊಟ್ಟಿರುವಂತದ್ದು. ಅದಲ್ಲದೆ ದರ್ಶನ್ ಅವರು ನನಗೆ ಸೂರ್ಯನ ಬೆಳಕು ಸಿಗ್ತಾ ಇಲ್ಲ, ನನಗೆ ವಾಕಿಂಗ್ ಮಾಡೋದಕ್ಕೆ ಅವಕಾಶವನ್ನ ಕೊಡ್ತಾ ಇಲ್ಲ ಅನ್ನುವಂತ ಆರೋಪವನ್ನ ಕೂಡ ಮಾಡಿದ್ರು. ಆ ಹಂತದಲ್ಲಿ ದರ್ಶನ್ ಅವರನ್ನ ಈಗಾಗಲೇ ಕ್ವಾರಂಟೈನ್ ಸೆಲ್ ನಲ್ಲಿ ಏನಿಡಲಾಗಿತ್ತು, ಅಂದ್ರೆ ಸುಮಾರು 10 ಜನ ಒಂದೇ ಕಡೆ ಅವ್ರನ್ನ ಇರಿಸಲಾಗಿತ್ತು, ಕ್ವಾರಂಟೈನ್ ಸೆಲ್ ನಲ್ಲಿ ಇರಿಸಲಾಗಿತ್ತು. ಅಲ್ಲೂ ಕೂಡ ದರ್ಶನ್ ಅವರು ಕಿರಿಕ್ ಮಾಡ್ಕೊಂಡಿದ್ರು. ಅಂದ್ರೆ ಅವರ ಸಹ ಕೈದಿಗಳು ಏನಿರ್ತಾರೆ, ವಿಚಾರಣಾಧೀನ ಕೈದಿಗಳು, ಅವರ ಮೇಲೆ ಅವರು ಕಿರಿಕನ್ನ ಮಾಡ್ಕೊಂಡಿದ್ರು, ಅವ್ರಿಗೆಲ್ಲ ಬೈಯುವಂತ ಕೆಲಸವನ್ನ ಕೂಡ ಮಾಡಿದ್ರು. ಈಗ ದರ್ಶನ್ ಅವರಿಗೆ ಒಂದು ಸಾಧ್ಯತೆ ಏನಾದ್ರು ಇದೆ ಅಂದ್ರೆ ಜೈಲಾಧಿಕಾರಿಗಳಿಗೆ ಒಂದು ಸೂಚನೆಯನ್ನ ಕೋರ್ಟ್ ಕೊಟ್ಟಿರುವಂತದ್ದು. ದರ್ಶನ್ ಅವ್ರನ್ನ ಬೇರೆ ಸೆಲ್ಗೆ ಏನಾದ್ರು ಶಿಫ್ಟ್ ಮಾಡೋದಕ್ಕೆ ಸಾಧ್ಯತೆ ಇದ್ರೆ ಅವರನ್ನ ಬೇರೆ ಸೆಲ್ಗೆ ಅಲ್ಲ ಅಂದ್ರೆ ಪರಪ್ಪನ ಅಗ್ರಹಾರದ ಬೇರೆ ಸೆಲ್ಗೆ ಅವ್ರನ್ನ ಶಿಫ್ಟ್ ಮಾಡಿ ಅಲ್ಲಿ ಅವರಿಗೆ ಬೇಕಾದಂತ ಅಂದ್ರೆ ಅದರಲ್ಲೂ ಕೂಡ ಪ್ರಮುಖವಾಗಿ ಮ್ಯಾನ್ಯುವಲ್ ನಲ್ಲಿ ಸಿಗುವಂತ ಸೌಲಭ್ಯ ಏನಿರುತ್ತೆ ಆ ರೀತಿಯಾಗಿ ಶಿಫ್ಟ್ ಮಾಡುವಂತ ಸೆಲ್ ಏನಾದ್ರು ಇದ್ರೆ ಅವ್ರನ್ನ ಶಿಫ್ಟ್ ಮಾಡಬಹುದು ಅನ್ನುವಂತ ಆದೇಶವನ್ನ ಈಗ ಓದ್ತಾ ಇರುವಂತದ್ದು ನಾಗೇಂದ್ರ ಬಾಬು. ಓಕೆ, ಹಾಗೆ ಸಂಪರ್ಕದಲ್ಲೇರಿ ಅರವಿಂದ್. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತದೆ. ಸಹ ಆರೋಪಿಗಳಿಂದ ಅಂತರ ಕಾಯ್ದುಕೊಂಡಿದ್ದಾರಂತೆ ದರ್ಶನ್. ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ದರ್ಶನ್ ಮೌನವಾಗಿದ್ದಾರೆ. 2 ಕೈ ಹಿಂದೆ ಕಟ್ಟಿಕೊಂಡು ನಿಂತಿರುವಂತಹ ಆರೋಪಿ ದರ್ಶನ್. ಕಪ್ಪು ಟಿ ಶರ್ಟ್, ಹಣೆಗೆ ಕುಂಕುಮ ಇಟ್ಟುಕೊಂಡಿರುವಂತಹ ದರ್ಶನ್ ಸಹ ಆರೋಪಿಗಳಿಂದ ಅಂತರವನ್ನ ಕಾಪಾಡಿಕೊಂಡಿದ್ದಾರಂತೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A2 ಆರೋಪಿಯಾಗಿರುವ ದರ್ಶನ್ 2 ಕೈ ಹಿಂದೆ ಕಟ್ಟಿಕೊಂಡು ಕಪ್ಪು ಟಿ ಶರ್ಟ್ ಹಾಕಿಕೊಂಡು ಹಣೆಗೆ ಕುಂಕುಮವನ್ನು ಇಟ್ಟುಕೊಂಡಿರುವಂತಹ ದರ್ಶನ್ ಸಹ ಆರೋಪಿಗಳಿಂದ ಅಂತರವನ್ನ ಕಾಪಾಡಿಕೊಂಡಿದ್ದಾರೆ.
ಮತ್ತೊಂದು ಅಪ್ಡೇಟ್ ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಹಾಸಿಗೆ ದಿಂಬು ನಿರೀಕ್ಷೆಯಲ್ಲಿದ್ದಂತಹ ದರ್ಶನ್ಗೆ ಶಾಕ್ ಎದುರಾಗಿದೆ. ಕೊಲೆ ಆರೋಪಿ ದರ್ಶನ್ಗೆ ಹಾಸಿಗೆ ಇಲ್ಲ, ಎಕ್ಸ್ಟ್ರಾ ದಿಂಬಿಲ್ಲ, ಎಕ್ಸ್ಟ್ರಾ ತಿಂಗಳಿಗೊಮ್ಮೆ ಬಟ್ಟೆ ಹೊದಿಕೆ ನೀಡೋದಕ್ಕೆ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಬೇರೆ ಬ್ಯಾರಕ್ಗೆ ಶಿಫ್ಟ್ ಮಾಡೋದು ಜೈಲು ಅಧಿಕಾರಿಗಳ ನಿರ್ಧಾರ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದರಿ ಶ್ರೀಲಕ್ಷ್ಮಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀಲಕ್ಷ್ಮಿ, ಒಂದು ಡೌಟ್ ಬರುವಂಥದ್ದು ಏನಂತಂದ್ರೆ, ಇಲ್ಲಿ ದರ್ಶನ್ ಸಹ ಆರೋಪಿಗಳಿಂದ ಅಂತರವನ್ನ ಕಾಪಾಡಿಕೊಂಡಿದ್ದಾರೆ ಅಥವಾ ಸಹ ಆರೋಪಿಗಳು ದರ್ಶನಿಂದ ಅಂತರವನ್ನ ಕಾಪಾಡಿಕೊಂಡಿದ್ದಾರೆ ಅನ್ನೋದು ಎರಡೂ ಸತ್ಯ ಒಂದ್ ರೀತಿನಲ್ಲಿ ನೋಡೋದಾದ್ರೆ ನಾಗೇಂದ್ರ ಬಾಬು, ಯಾಕಂತಂದ್ರೆ ಮೇನ್ ಆಗಿ ದರ್ಶನ್ ಸಹ ಆರೋಪಿಗಳಿಂದ ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ಈ ಹಿಂದೆ ನೀವು ನೋಡಿದ್ರೆ ಒಂದು ಪ್ರಕರಣ ನೆನಪಾಗುತ್ತೆ ನಾಗೇಂದ್ರ ಬಾಬು. ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ನನಗೆ ಆ ರೌಡಿ ಶೀಟರ್ ನಾಗನ ಜೊತೆ ಟೇಬಲ್ ಹಾಕೊಂಡು ಸಿಗರೇಟ್ ಹಿಡ್ಕೊಂಡು ಕಪ್ ಹಿಡ್ಕೊಂಡು ಆರಾಮಾಗಿ ಗಾರ್ಡನ್ ಅಲ್ಲಿ ಕೂತಿದ್ದಂತಹ, ಜೈಲನ್ನ ಗಾರ್ಡನ್ ಮಾಡ್ಕೊಂಡು ರೆಸಾರ್ಟ್ ಮಾಡ್ಕೊಂಡು ಕೂತಿದ್ದಂತಹ ಒಂದು ದೃಶ್ಯ ನೆನಪಾಗುತ್ತೆ. ಇವತ್ತು ಅದೇ ಸಹ ಖೈದಿಗಳಿಂದ, ಅದೇ ಥರದ ಸಹ ಖೈದಿಗಳಿಂದ ಸಹ ಆರೋಪಿಗಳಿಂದಾನು ಕೂಡ ಎಲ್ಲರಿಂದನೂ ಕೂಡ ಅಂತರವನ್ನ ಕೈಕೊಳ್ಳುವಂತ ಪರಿಸ್ಥಿತಿ ದರ್ಶನ್ಗೆ. ಇಷ್ಟೆಲ್ಲ ಆಗ್ಬೇಕಾಗಿತ್ತ ಬುದ್ಧಿ ಬರಕ್ಕೆ ಅನ್ನುವಂಥ ಒಂದು ಮಾತನ್ನ ಕೆಲವರು ಹೇಳ್ತಾರೆ. ಈ ಹಿಂದೆನೆ ಸುಮ್ಮನೆ ಜೈಲಿನ ನಿಯಮಗಳನ್ನ ಪಾಲಿಸಿದ್ರೆ ಎಷ್ಟೋ ಪಾಲಿಗೆ ಒಳ್ಳೇದಿರ್ತಿತ್ತೇನೋ ಅಂತ. ಆದ್ರೆ ಒಂದು ಸಂತೋಷದ ವಿಷಯ ಏನು ಅಂತಂದ್ರೆ, ನಮ್ಮಲ್ಲಿ ನ್ಯಾಯಾಲಯಗಳು ಈ ವಿಚಾರವನ್ನ, ಅಂದ್ರೆ ಹೆಚ್ಚುವರಿಯಾಗಿ ಏನ್ ಕೊಡಬೇಕು ಏನ್ ಕೊಡಬಾರ್ದು ಅನ್ನೋಂಥ ವಿಚಾರವನ್ನ ಜೈಲು ಅಧಿಕಾರಿಗಳ ವಿವೇಚನೆಗೆ ಬಿಡ್ತಾ ಇದ್ದಾರೆ. ಜೈಲಿನ ಕಾನೂನು ಏನಿದೆ, ಜೈಲಿನ ಮ್ಯಾನ್ಯುಯಲ್ ಏನಿದೆ, ಆ ಪ್ರಕಾರವಾಗಿ ಹೋಗೋದಕ್ಕೆ ಬಿಡ್ತಾ ಇದ್ದಾರೆ. ದರ್ಶನ್ ಅವರು ಅರ್ಜಿ ಹಾಕಿದ್ರು ಅಂತ ಒಂದು ವಿಶೇಷವಾದ ವ್ಯವಸ್ಥೆ, ಅಥವಾ ಇನ್ನೊಬ್ರು ಯಾರೋ ಅರ್ಜಿ ಹಾಕಿದ್ರು ಅಂತ ಒಂದು ವಿಶೇಷವಾದ ವ್ಯವಸ್ಥೆ ಹಾಗೆ ಮಾಡ್ತಾ ಇಲ್ಲ ನ್ಯಾಯಾಲಯಗಳು. ಹಾಗಿರೋದಕ್ಕೆ ಸಾಧ್ಯನೂ ಇಲ್ಲ. ಜೈಲು ಮ್ಯಾನ್ಯುಯಲ್ ಏನ್ ಹೇಳುತ್ತೋ, ಜೈಲು ಅಧಿಕಾರಿಗಳು ಯಾವ ರೀತಿ ನಿರ್ಧಾರವನ್ನ ಡಿಪೆಂಡಿಂಗ್ ಆನ್ ದ ಸಿಚುವೇಶನ್ ತಗೊಳ್ತಾರೋ ಅದಕ್ಕೆ ನ್ಯಾಯಾಲಯ ಅನುವು ಮಾಡಿಕೊಡ್ತಾ ಇರ್ತಕ್ಕಂಥದ್ದು. ತಿಂಗಳಿಗೆ ಒಂದ್ಸರಿ ಬದಲಾವಣೆ ಮಾಡಿಕೊಡಿ ಅಂತ ಹೇಳಿದೆ, ಚಾದರ್ ಕೊಡಿ ಅಂತ ಹೇಳಿದೆ. ಜೊತೆಗೆ ಸೆಲ್ ಅಗತ್ಯ ಇದ್ದಲ್ಲಿ ಬದಲಾವಣೆ ಮಾಡಬಹುದು, ಜೈಲು ಅಧಿಕಾರಿಗಳು ಶಿಫಾರಸು ಮಾಡಿದ್ದಲ್ಲಿ ಸೆಲ್ ಬದಲಾವಣೆ ಮಾಡುವಂತ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾ ಇದೆ. ಈ ಪ್ರಕರಣ ಕರ್ನಾಟಕದ ಇತಿಹಾಸದಲ್ಲಿಯೇ ಅಥವಾ ಭಾರತದ ಇತಿಹಾಸದಲ್ಲಿಯೇ ಒಂದು ಹಿಸ್ಟಾರಿಕಲ್ ಮೈಲ್ ಸ್ಟೋನ್ ಪ್ರಕರಣ ಅಂತಾನೆ ಹೇಳಬೇಕು. ಯಾಕಂತಂದ್ರೆ ನ್ಯಾಯದಾನ ವ್ಯವಸ್ಥೆ ಯಾವ ರೀತಿನಲ್ಲಿ ಇದೆ ಅನ್ನೋ ದೃಷ್ಟಿಯಿಂದ, ಅದು VVIP ಆಗಿರಲಿ ಯಾರೇ ಆಗಿರಲಿ, ಎಲ್ರಿಗೂ ಕೂಡ ಕಾನೂನು ಒಂದೇ ಅನ್ನೋದನ್ನ ಇದು ಮತ್ತೊಮ್ಮೆ ಸಾರಿ ಹೇಳ್ತಾ ಇದೆ. ಈ ವಿಚಾರದಲ್ಲಿ ಮೇನ್ ಕೇಸ್ ಏನಿದೆ ಅದರ ವಿಚಾರಣೆ ಶೀಘ್ರವಾಗಿ ಆಗುವಂಥದ್ದು ಈಗ ಆಗ್ಬೇಕಾಗಿರುವಂಥದ್ದು. ಯಾಕಂತಂದ್ರೆ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅನ್ನೋದು ಕೂಡ ಒಂದು ಕನ್ಸರ್ನ್ ಇದರಲ್ಲಿ. ಕೇವಲ ದರ್ಶನ್ ಮಾತ್ರ ಅಲ್ಲ, ಇತರೆ ಸಹ ಆರೋಪಿಗಳು ಕೂಡ ಇದ್ದಾರೆ. ಅವರಲ್ಲಿ ಎಷ್ಟು ಜನ ನಿಜವಾದ ಆರೋಪಿಗಳು ಅಲ್ಲ ಅನ್ನೋದನ್ನ ನ್ಯಾಯಾಲಯ ತೀರ್ಮಾನ ಮಾಡಬೇಕಾಗತ್ತೆ. ಹಾಗಾಗಿ ಆ ಮೇನ್ ಕೇಸ್ ವಿಚಾರಣೆ ಕೂಡ ಬಹಳ ಬೇಗ ಆಗ್ಬೇಕಾಗಿದೆ. ಅದಕ್ಕೆ ಈಗೇನು ಡಿಸ್ಚಾರ್ಜ್ ಅಪ್ಲಿಕೇಶನ್ಸ್ ಹಾಕ್ತಾ ಇದ್ದಾರೆ, ಆ ತೊಡಕನ್ನು ಕೂಡ ನಿವಾರಿಸಿಕೊಳ್ಬೇಕಾಗತ್ತೆ. ಕೋರ್ಟ್ ಅದಕ್ಕೇನು ಹೇಳುತ್ತೆ ಅಂತ ಕಾದು ನೋಡಬೇಕಾಗಿದೆ. ಒಟ್ಟಿನಲ್ಲಿ 31ನೇ ತಾರೀಕು ಮತ್ತೆ ಎಲ್ಲ ಆರೋಪಿಗಳಿಗೂ ಕೂಡ ಹಾಜರಾಗೋದಕ್ಕೆ ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಜೈಲಲ್ಲಿ ಯಾವುದೇ ತರ ಬದಲಾವಣೆ ಇಲ್ಲ, ಈಗ ಯಾವುದೇ ತರ ಸ್ಪೆಷಲ್ ರಾಯಲ್ ಟ್ರೀಟ್ಮೆಂಟ್ ಇಲ್ಲ, ಯಾವುದೇ ತರ ಪ್ರಿಫರೆನ್ಷಿಯಲ್ ಟ್ರೀಟ್ಮೆಂಟ್ಸ್ ಇಲ್ಲ ಅನ್ನೋದನ್ನ ಈ ಪ್ರಕರಣ ಮತ್ತು ಇವತ್ತಿನ ತೀರ್ಪು ಮತ್ತೊಮ್ಮೆ ಸಾಬೀತು ಮಾಡಿದೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಶ್ರೀಲಕ್ಷ್ಮಿ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಚಾರ್ಜ್ ಫ್ರೇಮ್ ಮಾಡಿ ಅಂತೇಳಿ 31ನೇ ತಾರೀಕು ಕೋರ್ಟ್ ನಿರ್ಧಾರವನ್ನ ಮಾಡಿದೆ. ಮತ್ತೊಂದು ಕಡೆ ಎರಡೂ ಕಡೆಯವರಿಗೂ ಕೂಡ ಸಾಕ್ಷಿಗಳನ್ನ ವಿಚಾರಣೆಗೆ ಮುಂದಾಗಬೇಕು ಅಂತೇಳಿ ಸೂಚನೆಯನ್ನು ಕೂಡ ಕೊಡಲಾಗಿದೆ.